ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಹೇಮಾ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ತಿಳ್ಕೊಳ್ತೇನೆ. ನಾನಿವತ್ತು ಬಂದುಬಿಟ್ಟು ಗೋಧಿ ಹಿಟ್ಟಿನ ಗ್ರೀನ್ ಚಿಲ್ಲಿ ದೋಸೆನ ಮಾಡ್ತಾಯಿದ್ದೇನೆ. ಇದನ್ನು ಮಾಡಲಿಕ್ಕೆ 2 ಹಸಿಮೆಣಸು, ಸ್ವಲ್ಪ ಕರಿಬೇವು ಸೊಪ್ಪು, 1 ಈರುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಇದನ್ನು ಸ್ವಲ್ಪ ತೊಳ್ಕೊಂಡು ಕಟ್ ಮಾಡ್ಕೋಬೇಕು. ನಿಮಗೆ ಖಾರ ಜಾಸ್ತಿ ಬೇಕಾದರೆ 1-2 ಹಸಿಮೆಣಸು ಜಾಸ್ತಿ ತೊಗೊಳ್ಬೋದು. ನನಗೆ ಇಲ್ಲಿ 2 ಸಾಕಾಯಿತು, ಅದಕ್ಕೆ ನಾನು 2 ತಗೊಂಡಿದ್ದೆ. ಈಗ ಇದನ್ನು ತೊಳೆದ್ಬಿಟ್ಟು ಕೊಚ್ಚಿ ಮಿಕ್ಸಿಗೆ ಹಾಕ್ಕೋಬೇಕು. ಸ್ವಲ್ಪ ಕೊಚ್ಚಿಬಿಟ್ಟು ಹಾಕ್ಕೊಂಡೆ ನಾನು. ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರ್ತದೆ. ಒಂದು ಸಲ ಟ್ರೈ ಮಾಡಿ ನೋಡಿ. ಇದಕ್ಕೆ ಮಿಕ್ಸಿ ಮಾಡಬೇಕಾದ್ರೆ ಇದೆಲ್ಲ ಮಿಶ್ರಣ ಹಾಕಿ ಸ್ವಲ್ಪ ಜೀರಿಗೆ ಕೂಡ ಹಾಕಬೇಕು. ಜೀರಿಗೆ ಆರೋಗ್ಯಕ್ಕೆ ಒಳ್ಳೆಯದು. ಅದಕ್ಕೆ ಇದನ್ನು ಮಿಕ್ಸಿ ಮಾಡ್ಕೋಬೇಕೀಗ. ಗೋಧಿ ಹಿಟ್ಟು, ನಿಮಗೆ ದೋಸೆಗೆ ಎಷ್ಟು ಗೋಧಿ ಹಿಟ್ಟು ಬೇಕೋ ಅಷ್ಟು ತಗೊಳ್ಳಿ. ನನಗಿಷ್ಟು ಸಾಕಾಯಿತು, ಅದಕ್ಕೆ ನಾನು ಸ್ವಲ್ಪ ತೊಗೊಂಡಿದ್ದೆ. ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ನಾವು ಮಿಕ್ಸಿ ಮಾಡ್ಕೊಂಡಿರೋವಂಥ ಮಿಶ್ರಣನ ಇದಕ್ಕೆ ಹಾಕ್ಕೊಳ್ಬೇಕು. ಸ್ವಲ್ಪ ಅಡುಗೆ ಎಣ್ಣೆ ಸಾಫ್ಟ್ ಬರಲಿಕ್ಕೆ ಅದಕ್ಕೆ. ಈಗ ಇದನ್ನು ಫಸ್ಟಿಗೆ ಎಲ್ಲವನ್ನು ಮಿಕ್ಸ್ ಮಾಡ್ಕೋಬೇಕು. ಈಗ ನೀರು ಹಾಕಿ ದೋಸೆ ಹಿಟ್ಟಿನ ಅದಕ್ಕೆ ನಾವು ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಕಲಿಸ್ಕೋಬೇಕು ಸೌಟಿಂದ. ನನ್ನ ಚಾನಲ್ನ ಫಸ್ಟ್ ಟೈಮ್ ಯಾರು ನೋಡ್ತಾ ಇದ್ದೀರೋ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ನ ನೋಡಿ. ಇಷ್ಟ ಆದರೆ ಒಂದು ಲೈಕ್ ಬಟನ್ನ ಒತ್ತಿ. ಇದನ್ನು ನೆನಿಲಿಕ್ಕೆ ಈಗ 5 ನಿಮಿಷ ಎತ್ತಿಡಬೇಕು. ಈಗ ಸ್ಟವ್ ಹಚ್ಚಿ ದೋಸೆ ಹಂಚನ್ನು ಇಡ್ತಾಯಿದ್ದೇನೆ. ದೋಸೆ ಹಂಚು ಕಾದ ನಂತರ ಪ್ರತಿದಿನ ನಾರ್ಮಲಾಗಿ ನಾವು ಯಾವ ಥರ ದೋಸೆ ಹಾಕ್ಕೊಳ್ತೀವೋ ಆ ಥರ ದೋಸೆನ ಹಾಕ್ಕೊಳ್ಬೇಕು. ಸ್ವಲ್ಪ ಮೇಲ್ಗಡೆ ಎಣ್ಣೆ ಹಾಕಿ ಇದನ್ನು ಮೇಲೆ ಮುಚ್ಚಬೇಕು. ಚೆನ್ನಾಗಿ ಬಂದಿದೆ ಟೇಸ್ಟು. ಮಕ್ಕಳು ಇಷ್ಟಪಟ್ಟು ತಿಂತಾರೆ. ನಾವು ಹಾಗೆ ಕೊಚ್ಚೆಲ್ಲ ಹಾಕಿದರೆ, ಕಟ್ ಮಾಡಿ ಹಾಕಿದರೆ ರೋಡೆಲ್ಲ ಮಕ್ಕಳು ಇಷ್ಟಪಟ್ಟು ತಿನ್ನುವುದಿಲ್ಲ. ಈ ಥರ ಮಿಕ್ಸಿ ಮಾಡ್ಕೊಂಡು ತಿಂದರೆ ಟೇಸ್ಟು ಚೆನ್ನಾಗಿರ್ತದೆ, ಮಕ್ಕಳು ಇಷ್ಟಪಟ್ಟು ತಿಂತಾರೆ. ನೋಡಿ ಈ ಥರ ಬರ್ತಾಯಿದೆ. ಈಗ ಗೋಧಿ ಹಿಟ್ಟಿನ ಗ್ರೀನ್ ಚಿಲ್ಲಿ ದೋಸೆ ರೆಡಿ. ಥ್ಯಾಂಕ್ ಯು ಆಲ್.